ಸೊ ಗೈಸ್ ಅದನ್ನೆಲ್ಲ ಮುಗಿಸ್ಕೊಂಡು ನಾವು ಬಂದು ಇಲ್ಲಿ ಹಾಗೆ ಒಂದು ದಾಹ ಆಗ್ತಿತ್ತು ಅಂದ್ಬಿಟ್ಟು ಒಂದು ಸೋಡಾ ಲೆಮನ್ ಸೋಡಾ ಕುಡಿದ್ವಿ. ಸೊ ಕುಡಿದ್ರು ರೂಮ್ ಕಡೆ ಹೊರಟ್ವಿ. ಸೊ ಗೈಸ್ ಇವಾಗ ಫೆರಿ ರೈಡ್ಗೆ ಹೋಗ್ತಾ ಇದ್ದೀವಿ. ಎಂಟ್ರಿ ಲಗೇಜ್ ಎಲ್ಲ ಸೇಮ್ ನೀಟಾಗಿ ಚೆಕ್ ಮಾಡ್ತಾರೆ ಆ್ಯಂಡ್ ಕ್ರೂಸ್ಗೆ ಹಾಕ್ತಾರೆ. ಅಲ್ಲಿಂದ ತಿರ್ಗಾ ನಮಗೆ ಬೇರೆಯವ್ರನ್ನ ಅಲೋಕೇಟ್ ಮಾಡಿರ್ತಾರೆ. ಎಸ್, ಬನ್ನಿ ಹೇಗಿರುತ್ತೆ ನೋಡುವ. ಸೊ ಗೈಸ್ ಇದು ಫೆರಿ ಆ್ಯಂಡ್ ಇದು ಬೋಟ್ ಶಿಪ್. ಇಲ್ಲಿಂದ ಒಂದು ಐಲ್ಯಾಂಡಿಂದ ಇನ್ನೊಂದು ಐಲ್ಯಾಂಡ್ಗೆ ಕರ್ಕೊಂಡು ಹೋಗುತ್ತೆ. ತುಂಬಾ ಚೆನ್ನಾಗಿ ಕ್ಲೀನಾಗೆ ಇತ್ತು. ಸೊ ಹೋಪ್ ನಿಮಗೂ ಕೂಡ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಆ್ಯಂಡ್ ತುಂಬ ಚೆನ್ನಾಗಿ ರೈಡ್ ಇತ್ತು. ನಾನಂತೂ ವಾಮಿಟ್ ಮಾಡ್ಕೊಬಿಟ್ಟೆ. ಸೊ ಯಾ ಗೈಸ್, ಸೊ ಫೇಮಸ್ ರಾಧಾನಗರ್ ಬೀಚಿಗೆ ಬಂದ್ವಿ. ಸ್ವಲ್ಪ ಕ್ರೌಡೆಡ್ ಇತ್ತು ಆ್ಯಂಡ್ ತುಂಬ ಚೆನ್ನಾಗಿತ್ತು. ಟೈಮ್ ಸ್ಪೆಂಡ್ ಮಾಡಿದ್ರಿ. ಆ್ಯಂಡ್ ಈವ್ನಿಂಗ್ ಬೀಚಲ್ಲಿ ಎಲ್ಲ ಸ್ವಲ್ಪ ಆಟಾಡಿ, ಇಲ್ಲಿ ಚಿಕ್ಕಪ್ಪ ಅಪ್ಪ ಮಗ ಎಲ್ಲ ಆಡ್ತಿದ್ದಾರೆ. ನಾನು ವೀಡಿಯೋ ಮಾಡ್ತಿದ್ವಿ ಆ್ಯಂಡ್ ತುಂಬಾ ಚೆನ್ನಾಗಿತ್ತು. ಸನ್ಸೆಟ್ ಕೂಡ ನೋಡಿಕೊಂಡು ಬಂದ್ವಿ. ಆ್ಯಂಡ್ ನನ್ನ ಮಗ ಆಟ ಆಡ್ತಿದ್ದಾನೆ. ಪ್ಲೇಯಿಂಗ್ ಇನ್ ಸ್ಯಾಂಡ್. ಹ್ಯಾಪಿನಾ? ಸೊ ಗೈಸ್ ರೂಮ್ ಹೀಗಿದೆ. ಹೇಗಿದೆ ವೈಬು? ಸೊ ಇಲ್ಲೆಲ್ಲ ಡ್ಯಾನ್ಸ್ ಆಡ್ತಿದ್ದಾರೆ ಆಲ್ರೆಡಿ. ಅಲ್ಲೋಡಿ ನಮ್ಮ ಯಜಮಾನ್ರು ಎಂಟಿ ಏನೋ ಇದೇ ಇಲ್ಲ. ಹಂಗೆ ಬರ್ಬೋದಾಗಿತ್ತಲ್ವ ನಾವು ಹಂಗೆ ಬಂದ್ಬಿಡ್ಬೋದು. ಸೊ ಪೇಂಟಿಂಗ್ಸ್ ಎಲ್ಲ ಆ್ಯಕ್ಚುಲಿ ಚೆಂದ ಉಂಟು. ಹಾಂ, ಬೀಚಿಂದ ಬಂದು ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಇತ್ತು ನಮ್ಮ ರೂಮಲ್ಲಿ. ಸೊ ಆಡ್ತಿದ್ದಾರೆ ನೀರಲ್ಲಿ. ನನ್ನ ಮಗ ಅಂತೂ ಫುಲ್ ಎಂಜಾಯ್ ಮಾಡ್ತಿದ್ದ. ಆ್ಯಂಡ್ ಊಟ ಮಾಡಿಬಿಟ್ಟು ನಿದ್ದೆ ಮಾಡಿದ್ವಿ. ಗೈಸ್ ನಾವು ರೆಡಿಯಾಗಿದ್ದೀವಿ. ಸೊ ಇದು ಸೆಕೆಂಡ್ ಡೇ. ಇದು ನನ್ನ ಔಟ್ಫಿಟ್ ಆ್ಯಂಡ್ ಇದು ನಮ್ಮ ಯಜಮಾನ್ರ ಔಟ್ಫಿಟ್ ಆ್ಯಂಡ್ ಅಲ್ಲಿ ನನ್ನ ಮಗ ಅವನ ಔಟ್ಫಿಟ್. ಸೊ ಬ್ಯಾಕ್ಗ್ರೌಂಡಿಂಗ್ ಇದೆ ಅಂದ್ಬಿಟ್ಟು ಬೇಜಾರು ಮಾಡ್ಕೊಬೇಡಿ, ಬಿಕಾಸ್ ಬಟ್ಟೆ ಎಲ್ಲ ಒದ್ದೆ ಆಗಿತ್ತು. ಸೊ ಎಲ್ಲ ಒಣ ಹಾಕಿದ್ದೀವಿ. ಸೊ ಈಗ ಥರ್ಡ್ ಡೇ. ಸೊ ಎಲಿಫೆಂಟ್ ಬೀಚ್ಗೆ ಹೋಗ್ತಾ ಇದ್ದೀವಿ. 10:30ಗೆ ಇವರು ಕ್ಯಾಬ್ ಬರುತ್ತೆ. ಸೊ ಹೋಗೋಣ ರೀ. ಸೊ ಇಲ್ಲಿ ಫೋಟೋ ಶೂಟ್ ಮಾಡ್ತಿದ್ದಾರೆ ಇವರು. ನನಗೆ ಬೇರೆ ಕೆಮ್ಮಾಗೋಗಿದೆ ಗೈಸ್. ನಗರಿ ಗಂಟ್ಲು ಕಟ್ಕೊಬಿಟ್ಟಿದೆ. ಸೊ ಕ್ಯಾಬ್ ಬಂತು, ಹೊರಟ್ವಿ. ಹೊರಗಡೆ ಈ ರೀತಿ ಇದೆ. ಸೊ ಗೈಸ್ ಇಲ್ಲಿ ಹ್ಯಾವ್ಲಾಕ್ ಐಲ್ಯಾಂಡ್ ಅಂದರೆ ಸ್ವರಾಜ್ ದ್ವೀಪ್ ಅಂತ ಚೇಂಜಸ್ ಆಗಿದೆ. ಸೊ ಇಲ್ಲಿ ಈ ರೀತಿ ಇದೆ, ನೋಡ್ತಾ ಇದ್ದೀರಾ, ಫುಲ್ ಗ್ರೀನರಿ ಇದೆ. ಆ್ಯಕ್ಚುಲಿ ಪೋರ್ಟ್ ಬ್ಲೇರ್ ಫೇಮಸ್, ಅಲ್ಲಿ ತುಂಬ ಜನ ಇದ್ದಾರೆ. ಬಟ್ ಇಲ್ಲಿ ನಾರ್ಮಲ್ ನಮ್ಮ ಶಿವಮೊಗ್ಗ ಚಿಕ್ಕಮಂಗ್ಳೂರು ಈ ರೀತಿ ಇದೆ. ಸೊ ಫುಲ್ ಗ್ರೀನರಿ ಆ್ಯಂಡ್ ತುಂಬಾ ಚೆನ್ನಾಗಿದೆ, ನೋಡ್ತಾ ಇದ್ದೀರಾ. ಸೊ ಇವತ್ತೆಲ್ಲ ಫುಲ್ ಎಲಿಫೆಂಟ್ ಬೀಚಲ್ಲೇ ಬಿದ್ದು ಒದ್ದಾಡಬೇಕು ಅನಿಸುತ್ತೆ, ಗೊತ್ತಿಲ್ಲ. ಆ್ಯಂಡ್ ನೋಡ್ತಾ ಇದ್ದೀರಾ, ಸೊ ತುಂಬ ಗ್ರೀನರಿ ಚೆನ್ನಾಗಿದೆ. ದೇವಸ್ಥಾನ ಇಲ್ಲಿ. ಸೊ ನೋಡೋಣ ಬನ್ನಿ ಹೇಗಿದೆ. ಈಗ ನೋಡಿ, ನಾವು ನೆನೆ ಬಂದಲ್ಲ ಆ ಥರ ಫೆರಿ ಬೋಟಲ್ಲಿ ಬಂದು ಈಗ ಬರ್ತಿದ್ದಾರೆ ಊರೆಲ್ಲ. ಈಗ ನಾವು ಥರ್ಡ್ ಡೇ ಆಗಿರೋದ್ರಿಂದ ಈಗ ಎಲಿಫೆಂಟ್ ಬೀಚ್. ಈ ಎಲಿಫೆಂಟ್ ಬೀಚ್ಗೆ ಹೋಗ್ಬೇಕಂದ್ರೆ ತಿರ್ಗಾ ಫೆರಿ ಬೋಟ್ ಮೈ ಗಾಡ್, ಏನು ಮಾಡೋದು ಗೊತ್ತಿಲ್ಲ. ಹತ್ರ ಇದ್ದರೆ ಸರಿ, ವಾಮಿಟ್ ಆಗಿಲ್ಲ ಅಂದರೆ. ಆ್ಯಂಡ್ ಹೊರಟ್ವಿ. ಸೊ ಬಿಸಿಲಿದೆ ಗೈಸ್. ಅವ್ರು ಏನಾದ್ರು ತೊಗೋಬೇಕಿತ್ತು ಕಣ್ರಿ. ಇಲ್ಲಿ ಬಾಳೆನೋ ಇದು ಫಿಶ್ ಮಾರ್ಕೆಟಾ ಫೆರಿ ಮಾರ್ಕೆಟ್ ಗೊತ್ತಾಗ್ತಾ ಇಲ್ಲ. ಸೋ ಮಚ್ ಈ ಥರ ಇರುತ್ತೆ ಅಂತ ಇಮ್ಯಾಜಿನ್. ಈ
लेट्स कौन कौन है आप लोग 1 2 3 बोट नेम धर्मिता चलिए ऑपरेटर को ಬೋಟ್ ಅವ್ರ ಬೋಟ್ಗೆ ಅಲೋಕೇಟ್ ಗುಲಾಬ್. ಮಾಡ್ತಿದ್ದಾರೆ. धर्मिता आइए इधर 3 है टिकट लेके जाइए हो गया खत्म प्रमोद टीवी बोट नेम रिधि 4 people 1 2 3 4 infant रिधि ऑपरेटर. ಸೊ ಗೈಸ್ ಈ ಬೋಟ್ ಬಂದು ನಾವು ಎಲಿಫೆಂಟ್ ಬೀಚ್ಗೆ ಹೋಗಲಿಕ್ಕೆ, ಇಲ್ಲಿಂದ ನಾವು ಎಲಿಫೆಂಟ್ ಬೀಚ್ ಹೋಗೋದಕ್ಕೆ ನಾವು ಬೋಟ್ ಯೂಸ್ ಮಾಡ್ಕೋತೀವಿ. ಇಲ್ಲೊಂದು ಅರ್ಧ ಗಂಟೆ ಬೇಕಾಯಿತು ಹೋಗೋಕ್ಕೆ. ಸೊ ಅಲ್ಲಿ ನಿಮಗೆ ಕಂಪ್ಲೀಟ್ ಆ್ಯಕ್ಟಿವಿಟೀಸ್ ಇರುತ್ತೆ. ಸೊ ನಾವು ಕೂಡ ಹೊರಟ್ವಿ. ಫುಲ್ ನೀರು ಮಾತ್ರ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಅಂದರೆ ತುಂಬ ಉಪ್ಪು ಜಾಸ್ತಿ ಗೈಸ್, ತುಂಬ ಉಪ್ಪು ನೀರಿದೆ. ಬಟ್ ಸ್ಟಿಲ್ ವಿ ಕ್ಯಾನ್ ಸಿ ಎಲ್ಲ ಲೈಟ್ ಬ್ಲೂ, ಆ ಒಂದು ಕ್ಲಿಯರ್ ಕ್ರಿಸ್ಟಲ್ ವಾಟರ್ ಮಾತ್ರ ಸಾಕಾಗಿತ್ತು. ಆ್ಯಂಡ್ ಇದು ಕಂಪ್ಲೀಟ್ ಐಲ್ಯಾಂಡ್ ಆಗಿರೋದ್ರಿಂದ ಸುತ್ತ ನೀರಿರುತ್ತೆ. ಸೊ ಆ್ಯಕ್ಟಿವಿಟೀಸ್ ಇತ್ತು ಆ್ಯಂಡ್ ಪ್ಲೇಸಸ್ ಇತ್ತು. ಚೆನ್ನಾಗಿದೆ ಅಂಡಮಾನ್, ಚೆನ್ನಾಗಿದೆ. ಸೊ ಕ್ರೌಡೆಡ್ ಕೂಡ ನೀವು ನೋಡ್ತಾ ಎಷ್ಟು ಕ್ರೌಡ್ ಆಗಿದೆ. ಆ್ಯಂಡ್ ಎಸ್ ಈಗ ಬಂದ್ವಿ. ಹಾಗೆ ಸ್ವಲ್ಪ ನನ್ನ ಮಗನಿಗೆ ಸ್ನ್ಯಾಕ್ಸ್ ಥರ ಫ್ರೂಟ್ ತೊಗೊಟ್ಬಿಡ, ನೀನು ಲೇಟ್ ಆಗುತ್ತೆ ಹೋಗೋದು ಅಂದ್ಬಿಟ್ಟು 250-300 ತೊಗೊಂಡ್ರು ಒಂದು ಪ್ಲೇಟ್ ಫುಲ್ ಆಫ್ ಸ್ಯಾಲಡ್ಗೆ. ಸೊ ಇದು ತಿಂದು ಎಲ್ಲ ನಾವು ಬೇರೆ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದು ಆ್ಯಕ್ಟಿವಿಟಿ ಶುರು ಮಾಡಿದ್ವಿ. ಆ್ಯಂಡ್ ಇದು ನನ್ನ ಹಸ್ಬೆಂಡ್ ಜೆಟ್ ರೈಡ್ ಏನೋ ಮಾಡಿದ್ರು. ಆ್ಯಂಡ್ ನೋಡ್ತಾ ಇದ್ದೀರಾ, ತುಂಬಾ ಚೆನ್ನಾಗಿತ್ತು. ಸೊ ಗೈಸ್ ಇದಾದಮೇಲೆ ನನಗೆ ಸೀ ವಾಕ್ ಮಾಡಬೇಕಂತ ತುಂಬಾ ಆಸೆ ಇತ್ತು. ಬಟ್ ಗೇಮ್ಸ್ ಎಲ್ಲ 3500, 800 ವಿತ್ ಫೋಟೋಸ್ 3800 ಲೈಕ್ ಈ ಥರ ಇತ್ತು. ಸೊ ನನಗೆ ಸ್ಕೂಬಾ ಡೈವಿಂಗಿಂದ ಸೀ ವಾಕ್ ಮಾಡಬೇಕಂತ ಆಸೆ ಇತ್ತು. ಆ್ಯಂಡ್ ನಾನು ಫೈನಲಿ ಮಾಡಿದೆ. 30 feet ಡೌನ್ ಕೆಳಗಡೆ ಹೋಗಿದೆ ಗೈಸು, ಫುಲ್ ನೆಲ ಟಚ್ ಮಾಡಿ. ಆ್ಯಂಡ್ ಫಿಶಸ್ ಎಲ್ಲ ನೀವು ನೋಡ್ತಾ ಇದ್ದೀರಾ. ಆ್ಯಂಡ್ ನನಗೂ ತುಂಬ ಏರ್ ಪ್ರೆಷರ್ ಜಾಸ್ತಿ ಇತ್ತು, ಬಿಕಾಸ್ ಆಕ್ಸಿಜನ್ ಕನೆಕ್ಟ್ ಮಾಡಿದ್ರು, ಫುಲ್ಲು ಸೌಂಡ್ ಇತ್ತು. ಸೊ ಇದಂತೂ ತುಂಬ ಆಸೆ ಇತ್ತು, ಮಾಡಿದ್ವಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ಮೈ ಹಸ್ಬೆಂಡ್ ಅಂತಲೇ ಹೇಳ್ಬೋದು. ಸೊ ಎಂಜಾಯ್ ಮಾಡಿದೆ ಆ್ಯಂಡ್ ಖುಷಿ ಆಯಿತು. ಸೊ ಇಟ್ ವಾಸ್ ಗುಡ್. ಊಟಕ್ಕೆ ಕೂತಿದ್ದೀವಿ. ಆ್ಯಕ್ಚುಲಿ ಇದೊಂಥರ ಚೆನ್ನಾಗಿದೆ, ಕೆಳಗಡೆ ಊಟಕ್ಕೆ ಕೂತಿರೋದು. 4 ಗಂಟೆನ ಎಷ್ಟು ಟೈಮು ಅನಿ? ಬೆಳಗ್ಗೆ ನಾಷ್ಟ ಮಾಡಿದ್ದು 8:30 ಅನಿಸುತ್ತೆ, 5 ಆಯಿತು. ಇವಾಗ ಊಟ ಮಾಡೋಕ್ಕೆ ಬಂದಿದ್ದೀವಿ. ಥ್ಯಾಂಕ್ ಗುಡ್ ಹೆಂಗೋ ಊಟ ಇದೆ. ಸೊ ಕೂತಿದ್ದೀವಿ ಕೆಳಗಡೆ, ಚಳಿ ಆಗ್ತಿದೆ, ನೀರಲ್ಲೆಲ್ಲ ಆಡಿ. ಆ್ಯಂಡ್ ನನ್ನ ಮಗನಿಗೆ ಹೆಂಗೋ ಡ್ರೆಸ್ ಚೇಂಜ್ ಮಾಡಿದೆ. ಸೊ ಎಸ್, ಇವಾಗ ಕೊಡ್ತಾ ಇದ್ದಾರೆ. ದಿಸ್ ಈಸ್ ಗಾರ್ಲಿಕ್ ಚಿಕನ್, ಜಿಂಜರ್ ಚಿಕನ್. ಟೇಸ್ಟ್ ಹೇಗಿದೆ? ಚೆನ್ನಾಗಿದೆಯಾ ರೀ? ಟೇಸ್ಟ್ ಚೆನ್ನಾಗಿದೆ ಅಂತೆ. ಲೆಟ್ಸ್ ಟ್ರೈ. ಊಟ ಆಯಿತು. ನಮ್ಮ ಕ್ಯಾಬವ್ರು ಬರೋದು ಲೇಟ್ ಆಗುತ್ತಂತೆ. ಸುಮ್ಮನೆ ಕೂತಿದ್ದೀವಿ, ಫುಲ್ ಟಯರ್ಡ್ ಆಗೋಗಿದ್ದೀವಿ ಗೈಸ್. ನಿಜ ನೋಡಿ ಫೇಸ್ ನನ್ನ ಹೇಗಾಗೋಗಿದೆ. ಈಗ ಹೋಗಿ ಎಲ್ಲ ಚೆನ್ನಾಗಿ ಬಿಸಿ ಬಿಸಿ ನೀರು ಬಂದರೆ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡಬೇಕು. ಮರಳೆಲ್ಲ ಆಗೋಗಿದೆ, ಚಳಿ ಆಗ್ತಿದೆ. ಸೊ ಹೇಗಿದ್ದೀವಿ ತಿಂಡೆ ಸುನಿಯವರೇ? ವಾಯ್ಸ್ ಕಮ್ಮಿ ಆಗೋಗಿದೆ. ಚೆನ್ನಾಗಿತ್ತಲ್ವ? ನಿಮ್ದು ಹೇಗಿತ್ತು ರೀ ಯಜಮಾನ್ರೆ? ಹೇಳ್ರಿ ಹೇಗಿತ್ತು ನಿಮಗೆ? ಇವಾಗ ಊಟ ಮಾಡಿದ್ವಿ. ಆ್ಯಕ್ಚುಲಿ 6 ಗಂಟೆಲಿ ಹೆಂಗೋ ಅಲ್ಲಿ ಫ್ರೂಟ್ಸು 200 rupees ಕೊಟ್ಟಿದ್ದೀವಿ. ಇದು ಬೇಲ್ಪುರಿಗೆ ಎಷ್ಟು ಕೊಟ್ರಿ? ಅಂದರೆ ಫ್ರೂಟ್ಸು ಒಂದು 5-6 ಟೈಪ್ ಹಾಕಿದ್ರಾ? ಸೊ ಈಗ ಟೀ ಅಣ್ಣ ಬಂದರು, ಟೀ ಕುಡಿತಾ ಇದ್ದೀರಿ. ಆ್ಯಂಡ್ ಹೇಗಿತ್ತು ಅನಿ ಅವರೇ ನಿಮಗೆ? ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಗೈಸ್, ಅನಿ ಮತ್ತೆ ನಮ್ಮ ಬಿಟ್ಟು ಎಷ್ಟು ಹ್ಯಾಪಿನಾ? ಆ್ಯಕ್ಚುಲಿ ಅನಿ ಸುನಿ ನಾವು ಅಂದರೆ ನಮ್ಮ 4 ಜನ ಫಸ್ಟ್ ಟ್ರಿಪ್ ಅನ್ಬೋದು ಇದು. ಇಷ್ಟು ಲಾಂಗ್ ಅಲ್ವಾ ಅಂಡಮಾನ್ಗೆ? 5-6 days, 5 nights, 6 days
ಹೋಪ್ ನಿಮ್ಗೆ ಖುಷಿ ಆಯ್ತಲ್ವಾ? ನಿಮ್ಗೆ ಖುಷಿ ಆಯ್ತೇನ್ರಿ? ನಾನಿದ್ದೀನಂದರೆ ನಾನು ಬಿಟ್ಟು ಅಯ್ಯೋ ಈ ನನ್ನ ಮಗ ಏನು ಮಾಡ್ದ ಗೊತ್ತಾ ಗೈಸ್, ಅಯ್ಯೋಪ್ಪ ಬೇಡ ಬಿಡಿ. ಅದು ಪಾಪ ನನ್ನ ಮಗ ಆಮೇಲೆ ದೊಡ್ಡನಾದ್ಮೇಲೆ ವಿಡಿಯೋ ನೋಡ್ಬೇಕಾದ್ರೆ ಮಮ್ಮ ಯಾಕೆ ಇದೆಲ್ಲ ಹೇಳಿದೆ ಅಂತಾನೇನೋ ಆಮೇಲೆ. ಸೊ ನಮ್ಮ ಯಜಮಾನ್ರು ರೀ ನಾನು ನಿಮ್ಮ ಜೊತೆ ಇದ್ದೀನಿ ಅಂದಮೇಲೆ ಖುಷಿನೇ ಅಲ್ವಾ? ಆ್ಯಕ್ಚುಲಿ ಸಿ ವಾಕ್ ಚೆನ್ನಾಗಿತ್ತು ಗೈಸ್. ನಾವು 2 ಮಾಡಿದ್ವಿ. ಸಿ ವಾಕ್ ವಿಡಿಯೋ ನಾನು ನಿಮ್ಗೆ ಅಪ್ಲೋಡ್ ಮಾಡ್ತೀನಿ. ಸಿ ವಾಕ್ ಮತ್ತು ಜೆಟ್ ರೈಡ್ ಮಾಡಿದ್ವಿ. ಜೆಟ್ ರೈಡ್ ಬಾಯ್ಸ್ ಮಾಡಿದ್ರು 3 ಜನ. ಸಿ ವಾಕ್ ನಾವು 4 ಜನ ಮಾಡಿದ್ವಿ. ಆ್ಯಕ್ಚುಲಿ ಬೆಟರ್ ಸ್ಕೂಬಾಕ್ಕಿಂತ ಇದು ಬೆಟರ್ ಅನಿಸುತ್ತಲ್ಲ ರೀ? ಸ್ಕೂಬಾಕ್ಕಿಂತ ಬೆಟರಾ? ಎಲ್ಲ ಬಿತ್ಕೊಬಿಟ್ಟಿದ್ದಾರೆ, ರೆಸ್ಟ್ ಮಾಡ್ತಿದ್ದಾರೆ. ನಾವೆಲ್ಲ ಇವಾಗ ಪ್ಯಾಕಪ್ ಮಾಡಿದ್ದೀರಿ. ನಮ್ಮ ಯಜಮಾನ ಕೇಳೋಣ ನಾನಿ ಹೇಗಿತ್ತು ರೀ? ನಾಳೆ ಹೆಂಗೆ ಚೆಕ್ಔಟ್ ಮಾಡೋದಂತ ಯೋಚನೆ ಮಾಡ್ತಾ ಇದ್ದೀನಿ. ನಾಳೆ ಎಲ್ಲಿಗೆ ಪಯಣ? ನಾಳೆ ನೀಲ್ ಐಸ್ಲ್ಯಾಂಡ್. ಎಲ್ಲಿಗೆ? ನೀಲಿನಾ? ನೈಲ್ ಐಸ್ಲ್ಯಾಂಡ್. ನೀಲ್ ಐಸ್ಲ್ಯಾಂಡ್. ಏನು ಐಸ್ಲ್ಯಾಂಡ್ ಅಲ್ಲ, ಐಲ್ಯಾಂಡ್. ಐಲ್ಯಾಂಡ್ ಅಲ್ಲ, ಐಸ್ಲ್ಯಾಂಡ್. ಅದು ಐಸ್ಲ್ಯಾಂಡು. ಅದೇ ನಾವು ಹೇಳ್ಬೇಕಾದ್ರೆ ಐಲ್ಯಾಂಡ್ ಅನ್ಬೇಕು. ಐಲ್ಯಾಂಡ್. ಇಲ್ಲಿವರೆಗೂ ಹೇಗಿತ್ತು? 3 days ಆಯ್ತಲ್ಲ. ಫುಲ್ ಎಂಜಾಯ್, ಪಾಕೆಟ್ ಖಾಲಿ. ಬಿಟ್ಟು ಏನು ಮನೆ ಹೇಗಿತ್ತು ಎಲ್ಲ? ಅಂಡಮಾನ್ ಅಂಡಮಾನ್ ಬಿಟ್ಟು ಅವನು ಎಲಿಫೆಂಟ್ ಬೀಚ್ಗೆ ಹೋಗಿ ಆಟ ಆಡ್ದಂತೆ ಗೈಸ್. ಏನೇನು ಆಟ ಆಡಿದೆ? ಏನೇನು ಆಟ ಆಡಿದೆ? ಜನಸಾಗರವೋ ಗೊತ್ತಾಗ್ತಾ ಇಲ್ಲ. ಇದು ನಾವು ಗೋವಾ ತಪ್ಪಿಸಿ ಇಲ್ಲಿ ಬಂದ್ರೆ ಇಲ್ಲಿ ನೋಡ್ರೆ ಜನ ನೋಡಿ, ಯಪ್ಪ ಕ್ಯೂ ನೋಡಿ. ನಾವೇ ಯಾವಾಗ ಫಿನಿಶ್ ಮಾಡೋದು? ಸೊ ನೆಕ್ಸ್ಟ್ ಎಲ್ಲೆಲ್ಲಿಗೆ ಹೋಗಿದ್ವಿ, ಏನೇನು ಮಾಡಿದ್ವಿ ಅಂತ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಹೋಪ್ ಇಷ್ಟ ಆಯಿತು ಅಂತ ಭಾವಿಸ್ತೀನಿ.